ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವು ಎಲ್ಲರೂ ಆರಾಮದಿರಂತ ಅಂದ್ಕೊಳ್ತೇನೆ ನೋಡ್ರಿ. ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಕಾವೇರಿ ಡ್ಯೂಟಿಗೆ ಹೋದ್ಲು. ಸೊ ಬೆಳಗ್ಗೆ ನಿನ್ನೆ ದಿವಸ ಅಂತೂ ನೋಡಿದ್ರಿ ನೀವು, ದೋಸೆ ಮಾಡಿದ್ದೆ. ಸೊ ದೋಸೆ ಆಲೂಗಡ್ಡೆ ಪಲ್ಯ ನಾಷ್ಟ ಮಾಡಿದ್ವಿ. ಇಬ್ಬರು ಸೇರಿ ಟಿಫನ್ ಮಾಡ್ತಾ ಇದ್ವಿ. ನೋಡಿದ್ರಿ, ಟಿಫನ್ ಮಾಡಿದೆ. ಆಕಿ ಹೋಗಿಂದ ನಾನು ಮೊದಲು ಶೇಂಗಾ ಹೋಳಿಗೆ ಮಾಡಿದೆ. ಶೇಂಗಾ ಹೋಳಿಗೆ ಮಾಡಿ ಅವನೊಂದು ಸ್ವಲ್ಪ ಆರು ಹಾಕಿ ಸ್ವಲ್ಪ ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡಿದೆ. ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡಿ ಚಕ್ಲಿ ಮಾಡಿದೆ. ಮತ್ತು ಅವರು ಮಧ್ಯಾಹ್ನ ಬರೋರು ಇದ್ರಲ್ಲ, ಹೀಗಾಗಿ ಎಲ್ಲನೂ ಮಾಡಿದೆ. ಸ್ವಲ್ಪ ಹೊತ್ತು ಆರಿದ ನಂತರ ಇನ್ನೇನು ಚಕ್ಲಿ ಲಾಸ್ಟ್ ಮುಗಿತಾ ಇತ್ತು. ಅವ್ವ ಬಂದ್ಲು. ಸ್ವಲ್ಪ ಸಿಂಕ್ನಾಗ ಪಾತ್ರೆ ಇದ್ದವು, ಅವನ್ನೆಲ್ಲ ತೊಳೆದ್ಲು. ಆ ಟೈಮ್ನಾಗ ನೋಡ್ರಿ ವಿಡಿಯೋ ತೊಗೊಳಕ್ಕಾಗಿಲ್ಲ ನನಗೆ, ಯಾಕಂದ್ರೆ ನಾನು ಚಕ್ಲಿ ಮಾಡಕತ್ತಿದ್ನಿ. ಹೀಗಾಗಿ ಮತ್ತೆಲ್ಲ ಮಾಡಿ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಮುಗಿಸಿ ಆದ ನಂತರ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿ ಇಟ್ಟೆ. ಮತ್ತು ಬಂದರು ಪಾಪ. ಆದ್ರೆ ಅವರಿಗೆ ನಮ್ಮನೆ ಹುಡ್ಕಕ್ಕೆ ಭಾಳನ ತೊಂದರೆ ಆಯ್ತು ಅಂತಲೇ ಹೇಳ್ಬೋದು. ಲೊಕೇಶನ್ ಕಳಿಸಿರೋ ಅವ್ರಿಗೆ ಕರೆಕ್ಟಾಗಿ ಲಘು ಸಿಗಲಿಲ್ಲ ಮನೆ. ಬಂದರು. ಬಂದು ಅವರು ಪಾರ್ಸಲನ್ನು ತೊಗೊಂಡು ಹೋದ್ರು. ನೋಡ್ರಿ, ಖುಷಿ ಆಯಿತು. ಸಬ್ಸ್ಕ್ರೈಬರ್ ಮನೆಗೆ ಬಂದು ಹೋಗಿದ್ದು. ಸವನೂರಿಂದ ಬಂದಿದ್ರು ಅವರು, ಅದಕ್ಕೋಸ್ಕರ. ಮತ್ತು ಅವ್ರು ಬಂದಾಗೂ ನಾನು ಯಾವುದೇ ವಿಡಿಯೋ ತೊಗೊಳ್ಳಿಲ್ಲ. ಮತ್ತು ಅವರು ಭಾಳ ಹೊತ್ತು ನಾನು ಕೂತಿಲ್ಲ, ರಿಟರ್ನ್ ಹೋಗೋದಿತ್ತು ಅವರಿಗೆ, ಅದಕ್ಕೋಸ್ಕರ ಹೋದ್ರು ನೋಡ್ರಿ. ಅವ್ರಿಗೆ ಕೊಟ್ಟು ಕಳಿಸಿದೆ. ಅವನು ಜಸ್ಟ್ ಹೋದ್ಲಿ. ಹಿಂಗೆ ಬರ್ತಾರಂದ್ರೆ ಆಕೆಗೂ ಖುಷಿ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊತ ಕೂತಿದ್ಲು. ಮತ್ತು ಅವರು ಬಂದು ಹೋದ್ರು. ಅವನು ಹೋದ್ಲು. ಸ್ವಲ್ಪ ಹೊತ್ತು ನಾನು ಮಲ್ಕೊಳ್ತೀನಿವ, ಹೋಗಿ ಏನೇನು ಮಾಡತ್ತಾರ ನಾನು ನೋಡ್ತೀನಿ. ಭಾಳ ಹೊತ್ತು ಹುಡುಗರು ಏನು ಮಾಡತ್ತಾರನ ಅಂಥೇಳಿ ಹೋದ್ಲಕ್ಕಿ. ಸೊ ನಾನು ಈಗ ಒಂಚೂರು ಊಟ ಮಾಡ್ತೀನಿ. ಮಧ್ಯಾಹ್ನ 2:30 ಆಯಿತು. ಬೆಳಗ್ಗೆ ನಾನು ನೋಡಿರಿ ನೀವು ಎಷ್ಟೊತ್ತಿಗೆ ಎದ್ದಿಲ್ಲ ಅಂತ. ಪುಣೆ 5 ಆಗೈತೆ ಎದ್ದಾಗ. ಒಂಚೂರು ಊಟ ಮಾಡಿ ರೆಸ್ಟ್ ಮಾಡಿಕೊಂಡು ನಂತರ ಮುಂದಿನ ಕೆಲಸ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹೇಳಿದ್ದೆ ಸಾರು ಮಾಡಿಲ್ಲ, ನಾನು ಮಾಡಬೇಕು ಹೆಸರು ಕಾಳು ಸಾರು. ಮತ್ತು ಅದು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಸಲುವಾಗಿ ನಾನು ಅದನ್ನು ಶೇರ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾನು ಅದನ್ನು ಶೂಟ್ ಮಾಡ್ಕೊಂಡೇನಿ. ನಾನು ಯಾವ ರೀತಿ ಹೆಸರು ಕಾಳು ಸಾರನ್ನ ಮಾಡ್ತೀನಿ ಅಂತ. ತುಂಬ ಸಿಂಪಲಾಗಿ ಮಾಡ್ತೀನಿ. ಯಾವುದೇ ಮಸಾಲೆ ಗಿಸಾಲೆ ರುಬ್ಬೋದಿಲ್ಲ, ಏನಿಲ್ಲ. ಮತ್ತು ಎಷ್ಟು ಸಿಂಪಲ್ ಐತಿ ಅಷ್ಟು ಟೇಸ್ಟಿ ಆಗ್ತೈತೆ. ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ಈ ಒಂದು ಹೆಸರು ಕಾಳು ಸಾರು. ಬರ್ರಿ, ನಾನಂತೂ ವಿಡಿಯೋ ಶೂಟ್ ಮಾಡೇನಿ. ಮತ್ತು ನಾನು ಹೆಂಗೆ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರಾತ್ರಿ ಊಟಕ್ಕೆ ನಾನು ಮಾಡಿದ್ದೆ. ನಾನು ಆದಷ್ಟು ಒಂದು ಸಾಯಂಕಾಲ ಟೈಮಿಗೆ ಮಾಡಿಬಿಟ್ಟೆ ವಿಡಿಯೋ ಮಾಡ್ಕೊಳ್ಳೋ ಸಲುವಾಗಿ. ಬರ್ರಿ, ಹಾಗಿದ್ರೆ ಮೊದಲಿಗೆ ಹೆಸರು ಕಾಳು ಸಾಂಬಾರಿಗೆ ಹೆಸರು ಕಾಳು ಕುದಿಸ್ಕೋಬೇಕು. ನಾನು ಇಲ್ಲೇ 1 ಕಪ್ ಅಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನೋಡ್ರಿ. ಈ ಹೆಸರು ಕಾಳನ್ನ ಕುಕ್ಕರಿಗೆ ಹಾಕಿ ಒಂದು 2-3 ಸಲ ಸ್ವಚ್ಛಗೆ ತೊಳೆಯೋಣಂತ ನೀಟಾಗೆ. ಮೊದಲ ಸ್ವಚ್ಛ ಮಾಡ್ಕೊಳ್ರಿ, ಅಂದ್ರೆ ಏನಾದರೂ ಕಸ ಕಡ್ಡಿ ಹಳ್ಳಗಿಳಿ ಇರ್ತಾವೆ ಒಂದೊಂದು ಸರಿ. ಈಗೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿರ್ತಾರೆ, ಆದರೂ ಒಂದು ಸರಿ ನೋಡ್ಕೊಳ್ರಿ. ಅದಾದ ನಂತರ ಕುಕ್ಕರಿಗೆ ಹಾಕ್ಕೊಂಡು ಒಂದು 2 ಸಲ ತೊಳೆದು ಈಗ ನಾವು ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಕುದಿಲಿಕ್ಕೆ ಎಷ್ಟು ಬೇಕಷ್ಟು ನೀವು ಅಳತೆ ಮಾಡಿ ಹಾಕೋದಾದ್ರೆ ನೀವು ಯಾವ ಕಪ್ಲೆ ಹೆಸರು ಕಾಳು ತೊಗೊಂಡಿರಿ ಆ ಕಪ್ಲೆ ಒಂದು 4 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳ್ರಿ. ನೋಡಿರಿ, ಈ ಕಪ್ ತೊಗೊಂಡಿದ್ದೆ ನಾನು ಅಂದಾಜು ಹಾಕೀನಿ. ನೀವು ಒಂದು 4 ಕಪ್ ನೀರನ್ನು ಹಾಕಿ ಇದನ್ನು ಒಂದು 5ರಿಂದ 6 ಸೀಟಿ ತೊಗೋಬೇಕಾಗ್ತೈತಿ. ಯಾಕಂದ್ರೆ ನಾವು ಗಟ್ಟಿ ಕಾಳನ್ನ ತೊಗೊಂಡೇವಿ. ಸೊ ಕುದಿಲಿಕ್ಕೆ ಟೈಮ್ ಬೇಕು. ಮತ್ತು ಅಷ್ಟು ಸೀಟಿ ತೊಗೊಂಡು ಕುದಿಸಿದ್ರೇ ಇದು ಚೆನ್ನಾಗಿ ಆಗ್ತೈತಿ. ಮೆತ್ತಗೆ ಕುದ್ದು ಬರ್ತಾವೆ. ಮತ್ತು ಎಷ್ಟು ಚೆನ್ನಾಗಿ ಕುದೀತಾವೆ ನಮ್ಮ ಹೆಸರು ಕಾಳು ಸಾರು ಅಷ್ಟು ರುಚಿ ಆಗ್ತೈತೆ ಅಂತ ಹೇಳ್ತೀನಿ. ಸೊ ಒಂದು 6 ಸೀಟಿಯರ ತೊಗೊಳ್ರಿ ಸ್ನೇಹಿತರೆ. ಅದಾದ ನಂತರ ಸಿಟಿ ಆಗೋ ಮಟ್ಟ ಒಗ್ಗರಣೆಗೆ ಏನೆಲ್ಲ ಬೇಕಪ್ಪ. ಒಂದು ಉಳ್ಳಾಗಡ್ಡಿ ಈ ಥರ ರಫ್ಲಿ ಕಟ್ ಮಾಡಿ ಇಟ್ಕೊಂಡೀನಿ, ನೋಡ್ತಾ ಇರ್ಬೋದು. ಹಾಗೆ ನಾವು ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿನೂ ಬೇಕು. ಅದ್ರ ಜೊತೆಗೆ ನಾನು ಹಸಿ ಶುಂಠಿನ ಬಳಸ್ತೀನಿ. ಹಸಿ ಶುಂಠಿನೂ ಕೂಡ ಈ ಥರ ಔಡ ಜಜ್ಜಿ ಹಾಕ್ರಿ. ಏನಪ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕಂದ್ರೆ ಪೇಸ್ಟ್ ಐತಿ, ಪೇಸ್ಟ್ ಹಾಕ್ಬಿಟ್ರೆ ನಡಿತೈತಿ. ಇಲ್ಲ, ಒಟ್ಟನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಬೇಡ್ರಿ. ಈ ಥರ ಜಜ್ಜಿ ಬಿಟ್ಟು ಸೇರಿಸ್ರಿ, ರುಚಿ ಸಖತ್ತಾಗಿರ್ತೈತಿ. ಅದ್ರ ಜೊತೆಗೆ ಒಂದು ಹಸಿಮೆಣಸು ಆಪ್ಷನಲ್, ಅದು ಕೂಡ. ಹಾಗೆ ಒಗ್ಗರಣೆಗೆ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗ್ತೈತಿ ಸ್ನೇಹಿತರೆ. ಇದಿಷ್ಟು ರೆಡಿ ಮಾಡ್ಕೊಂಬಿಡೋಣ. ಈಗ ಸಿಟಿಯಾಗಿ ಕುಕ್ಕರ್ ತಣ್ಣಗಾಗಿರ್ತೈತಿ. ಈಗೇನು ಮಾಡೋಣ ಅಂದ್ರೆ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಹೆಸರು ಕಾಳು ಚೆನ್ನಾಗಿ ಕುದ್ದಾವ ಇಲ್ಲ ಅಂಥೇಳಿ ಒಂದು ಸರಿ ನೋಡ್ಕೊಂಬಿಡ್ರಿ. ಇನ್ನೊಂಚೂರು ಏನಾದರೂ ಕುದಿಬೇಕಿದ್ರೆ ಮತ್ತೊಂದು ಸಿಟಿ ತೊಗೊಳ್ರಿ. ಈ ಥರ ಕುದಿಬೇಕು ನೋಡಿರಿ, ಹಣ್ಣಗೆ ಕುದಿಬೇಕು ಹೆಸರು ಕಾಳು. ನೋಡ್ತಾ ಇದ್ದೀರಿ ನೀವು, ಈ ಥರ ಮ್ಯಾಶ್ ಮಾಡಿದ್ರೆ ನೋಡಿರಿ ಈ ಥರ ಮೆತ್ತಗೆ ಆಗಬೇಕು. ಆ ಥರ ಕುದ್ದಿರ್ಬೇಕು. ಇವನೇನು ಮಾಡ್ಬೇಕು, ಈ ಥರ ಸೌಟ್ಲೆ ಒಂದು ಸ್ವಲ್ಪ ಒಂದಿಷ್ಟು ಕಾಳನ್ನು ಈ ಥರ ನಾವು ಮ್ಯಾಶ್ ಮಾಡ್ಕೋಬೇಕು ನೋಡಿರಿ. ರುಚಿ ಆಗ್ತೈತೆ ಹೆಸರು ಕಾಳು ಸಾರು. ಇಷ್ಟೂ ಮಾಡಬಾರ್ದು, ಕಾಳು ಇರ್ಬೇಕು. ಮತ್ತು ಸ್ವಲ್ಪ ಮಾಡಿ ಆದ ನಂತರ ಸೈಡಿಗೆ ಇಟ್ಕೊಂಡು ಈಗೇನೈತಿ ಒಗ್ಗರಣೆ ಹಾಕ್ಕೊಳ್ಳೋಣಂತ ಸಾರಿಗೆ. ಒಂದು ಪಾತ್ರೆ ಇಟ್ಕೊಂಡೇನಿ, ಒಲೆ ಹಚ್ಕೊಂಡು. ಆಮೇಲೆ ಎಣ್ಣೆ ಹಾಕ್ಕೊಂಡೆ, ಒಂದು 2 ಸ್ಪೂನಷ್ಟು ಎಣ್ಣೆ. ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಷ್ಟು ಹಾಕೋರಿ.
ಆಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ಜೀರಿಗೆ ಚಲೋ ತಂಗ ಚಿಟಪಟ ಸಿಡಿಬೇಕು. ಇಲ್ಲಂದ್ರೆ ಸಾಸಿವೆ ಏನಾಗ್ತಾವಂದ್ರೆ ಕಹಿ ಕಹಿ ಬರ್ತಾವೆ ಬಾಯಿಯೊಳಗೆ. ಹೀಗಾಗಿ ಚೆನ್ನಾಗಿ ಚಿಟಪಟ ಸಿಡಿಬೇಕು. ಅದಾದ ನಂತರ ಕರಿಬೇವು, ಒಗ್ಗರಣೆ ಕರಿಬೇವು ಅಂತೂ ಇಂಪಾರ್ಟೆಂಟ್. ಆ ನಂತರ ನಾವು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಶುಂಠಿ ಏನು ಜಜ್ಜಿಟ್ಕೊಂಡಿದ್ವಿ ಆ ಶುಂಠಿನ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿನ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಇದ್ರೇನು ಮಾಡೋಣ, ಚೆನ್ನಾಗಿ ಎಣ್ಣೆ ಒಳಗೆ ಅಂದ್ರೆ ಒಗ್ಗರಣೆ ಒಳಗೆ ಬಾಡಿಸ್ಕೊಳ್ಳೋಣ. ಮಸ್ತಾಗೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಅವಕ್ಕೂರ್ದೆಲ್ಲನೂ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಇವನ್ನ ಫ್ರೈ ಮಾಡ್ಕೋಬೇಕು ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಸಾರು. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ನಾವು ಹಿಂಗೆ ಮಾಡ್ತೀವಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಬ್ಯಾಡಿದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ನಾನಿವತ್ತು ಖಾರದ ಪೌಡರ್ ಯೂಸ್ ಮಾಡಿ ಸಾರು ಮಾಡಕತ್ತೀನಿ. ನಿಮ್ಗೆ ಬೇಕಿದ್ರೆ ಹಸಿ ಖಾರ ಅಂದ್ರೆ ಚಿಲ್ಲಿ ಪೇಸ್ಟ್ ಕೂಡ ಹಾಕಿನೂ ಮಾಡ್ಕೊಳ್ಬೋದು. ಆಮೇಲೆ ನೋಡಿರಿ, ಏನೋ ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡಾದ ನಂತರ 1 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲೇ. ಇದು ಹುಳಿ ಟೊಮೆಟೊ ಹಣ್ಣು. ಅದಕ್ಕೆ ನಾನು ಹುಣಸೆ ರಸ ಹಾಕಿಲ್ಲ. ಈ ಸಾರಿಗೆ ಹುಣಸೆ ರಸ ಹಾಕಿದರೆ ಸಖತ್ ಟೇಸ್ಟಿಯಾಗಿರ್ತೈತಿ, ನೀವು ಹಾಕ್ಕೊಳ್ರಿ. ನಾನು ಇದೇ ಹುಳಿ ರಗಡ್ ಆಗ್ತೈತೆ ಅಂತ ದೊಡ್ಡ ಸೈಜು ಇತ್ತು ಟೊಮೆಟೊ. ಮತ್ತು ನಾಟಿ ಟೊಮೆಟೊ ಅಂತಿರಲ್ಲ, ಹುಳಿ ಟೊಮೆಟೊ, ಆ ಟೊಮೆಟೊ ಇದೆ ಜವಾರಿ. ಅದಕ್ಕೋಸ್ಕರ ನಾನು ಹುಳಿ ಹೆಚ್ಚಿಗೆ ಆಗ್ತೈತೆ ಅಂಥೇಳಿ ಹುಣಸೆ ರಸ ಹಾಕಿಲ್ಲ, ಟೊಮೆಟೊ ಅಷ್ಟನ್ನು ಹಾಕ್ತಾ ಇರೋದು. ಆದರೆ ನೀವು ಮಾಡಿದರೆ ಕಂಪಲ್ಸರಿ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ರಿ, ರುಚಿ ಸಖತ್ತಾಗಿರ್ತೈತಿ ಸ್ನೇಹಿತರೆ. ನಾನು ನೋಡಿರಿ ಅರಿಶಿನ ಹಾಕ್ಕೊಂಡೆ. ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಕತ್ತೀನಿ. ಸ್ವಲ್ಪ ನಮಗೆ ಟೊಮೆಟೊ ಏನು ಹಾಕ್ತೈತಿ ಮೆತ್ತಗಾಗಬೇಕು. ಹಿಂಗೆ ಒಗ್ಗರಣೆ ಒಳಗೆ ನಾವು ಅದನ್ನು ತಾಳಿಸ್ಕೋಬೇಕು. ಮತ್ತು ಅದಾಗಬೇಕಂದ್ರೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಬೇಗ ಆಗ್ತೈತಿ, ಟೊಮೆಟೊ ಸಾಫ್ಟ್ ಬೇಗ ಆಗ್ತೈತಿ. ಅದಕ್ಕೋಸ್ಕರ ಉಪ್ಪನ್ನು ಕೂಡ ಅಂದ್ರೆ ಸಾರಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಈಗ ಹಾಕ್ಕೊಂಡು ಅದಾದ ನಂತರ ಮತ್ತು ಖಾರ ನೀವು ನೋಡ್ಕೊಳ್ರಿ. ನೀವು ಖಾರ ಎಷ್ಟು ಊಟ ಮಾಡ್ತೀರ ಅದ್ರ ತಕ್ಕಂಗೆ ಖಾರ ಹಾಕ್ಕೊಳ್ರಿ. ನಾ ಆಗಲೇ ಹೇಳಿದಾಗ ಖಾರದ ಪೌಡರ್ ಬೇಡಪ್ಪ, ನಾವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋತೀವಂದ್ರೂ ಕೂಡ ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಪೇಸ್ಟ್ ಆದರೂ ಹಾಕ್ಕೋಬೋದು, ಇಲ್ಲ ಇದನ್ನಾದರೂ ಹಾಕ್ಕೋಬೋದು. ಬಟ್ ಈ ಥರ ಮಾಡಿದ್ರೆ ರುಚಿ ಜಾಸ್ತಿ ಇರ್ತೈತೆ ಅಂತ ಹೇಳಿ ಖಾರದ ಪೌಡರು ಉಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಬೇಕು. ಸ್ವಲ್ಪ ಘಮ ಚೆನ್ನಾಗಿರಲಿ ಅಂತ ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡೆ ನಾನು. ಇದೆಲ್ಲ ಒಗ್ಗರಣೆ ಆದಮೇಲೆ ನಾವೇನು ಕುದಿಸಿಟ್ಕೊಂಡಿದ್ವಿ ಹೆಸರು ಕಾಳು ಅವನ್ನ ಸೇರಿಸ್ಬೇಕು ನೋಡಿರಿ. ಸೇರಿಸಿ ಮತ್ತು ಕುಕ್ಕರ್ನಾಗೂ ಸ್ವಲ್ಪ ಇದಿರ್ತೈತಲ್ಲ ಕಾಳಿಂದ, ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ನಾನು ಇದ್ರೊಳಗೆ ಸೇರಿಸ್ಕೊಳ್ತೀನಿ. ಆಮೇಲೆ ನಿಮಗೆ ಸಾರು ಎಷ್ಟು ಬೇಕೋ ನೋಡ್ಕೊಂಡು ನೀರನ್ನು ಹಾಕ್ಕೊಡ್ರಿ. ಅಂದರೆ ಗಟ್ಟಿ ಬೇಕೋ ತೆಳು ಬೇಕೋ, ಇದು ನಾ ಏನು ತೋರಿಸ್ತೀನಿಲ್ಲ ಅಷ್ಟಿದ್ರೆ ಅನ್ನಕ್ಕೆ, ರೊಟ್ಟಿ ಚಪಾತಿಗೆ ಎರಡಕ್ಕೂ ಕೂಡ ಚೆನ್ನಾಗಿರ್ತೈತಿ. ಎರಡಕ್ಕೂ ಕೂಡ ಊಟ ಮಾಡ್ಬೋದು. ಒಂಥರ ದಾಲ್ ಆದಂಗೆ, ಮೂಂಗ್ ದಾಲ್ ಅಂತೀವಲ್ಲ ಆ ಥರ ಆಗ್ತೈತಿ. ಇಲ್ಲ ನಮ್ಗೆ ಅಷ್ಟು ಗಟ್ಟಿ ಇಷ್ಟ ಆಗಂಗಿಲ್ಲ ಅಂದ್ರೆ ನೀವು ಇನ್ನೊಂದು ಗ್ಲಾಸ್ ನೀರನ್ನು ಇಲ್ಲೇ ಸೇರಿಸ್ಕೊಳ್ಬೋದು, ಚೆನ್ನಾಗಿರ್ತೈತಿ, ಪರವಾಗಿಲ್ಲ. ಮತ್ತು ನೋಡಿರಿ ಈ ಥರ ಕುದಿ ಬರಬೇಕು ಸಾರು. ಬಂದಾದ ನಂತರ ಮತ್ತು ಎಕ್ಸ್ಟ್ರಾ ಯಾವುದೂ ಮಸಾಲೆ ಬೇಡ ರೀ, ಮಸ್ತ್ ಇಷ್ಟ ಸಿಂಪಲ್ಲಾಗಿ ಟೇಸ್ಟಿಯಾಗಿರ್ತೈತಿ. ಒಂಚೂರು ಬೆಲ್ಲ ಅಷ್ಟು ಹಾಕ್ಕೊಳ್ಳೋಣಂತ, ಯಾಕಂದ್ರೆ ಹುಳಿ ಹಾಕಿರ್ತೀವಲ್ಲ, ಟೇಸ್ಟ್ ಬ್ಯಾಲೆನ್ಸ್ ಆಗಿ ಸಾರು ರುಚಿಯಾಗಿರ್ತೈತಿ. ಹೀಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಂದು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಇದನ್ನು ನಾವು ಕುದಿಸ್ಕೋಬೇಕು. ಕುದ್ದಾದ ನಂತರ ಒಂದು ಸ್ವಲ್ಪ ನೋಡ್ಕೊಡ್ರಿ, ಖಾರ ಉಪ್ಪು ಏನಾದರೂ ಮತ್ತು ಕಡಿಮೆ ಇದ್ದರೆ ಅದನ್ನು ಸೇರಿಸ್ಕೊಂಡು ಒಂಚೂರು ಕುದಿಸಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ರುಚಿಕರವಾದ ಉತ್ತರ ಕರ್ನಾಟಕದ ಹೆಸರು ಕಾಳು ಸಾರು ರೆಡಿ ನೋಡಿರಿ. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮತ್ತೊಮ್ಮೆ ರಾತ್ರಿಗೆ ನೋಡಿರಿ ಕಂಟಿನ್ಯೂ ಮಾಡತ್ತೀನಿ ಲಾಗ್. ಹೇಳಿದೆ ನಿಮಗೆ ಮಧ್ಯಾಹ್ನ ರೆಸ್ಟ್ ಮಾಡ್ತೀನಂತ. ಸೊ ರೆಸ್ಟ್ ಮಾಡಿ ಆದ ನಂತರ ಹೆಸರು ಕಾಳು ಸಾಂಬಾರು ಮಾಡಿದೆ. ಅದರ ರೆಸಿಪಿನೂ ನೋಡ್ಕೊಂಡ್ರಿ ನೀವೀಗ. ಅದಾದ ನಂತರ ಈಗ ಅದರ ಜೊತೆ ಕಾಂಬಿನೇಷನ್ ಏನು ಮಾಡಾಕತ್ತೀನಪ್ಪ ಅಂದ್ರೆ ಚಪಾತಿನ ಮಾಡಾಕತ್ತೀನಿ. ಯಾಕಂದರೆ ಬೆಳಗ್ಗೆ ನಮಗೆ ತಿನ್ನೋಕೆ ಚಪಾತಿ ಮಾಡ್ಕೊಂಡಿರಲಿಲ್ಲ ನಾನು. ಈಗ ಸಾರು ಜೊತೆಗೆ ಹೆಸರು ಕಾಳು ಸಾಂಬಾರು ಜೊತೆಗೆ ಚಪಾತಿ, ಬಿಸಿ ಚಪಾತಿ ಮಾಡಾಕತ್ತೀನಿ. ನಾನು ಜಸ್ಟ್ ಈಗ ಎದ್ದು ಬಂದೆ. ಯಾಕಂದರೆ ಇಲ್ಲಿ ನೋಡ್ರಿ ಕಂಜೂಟ್ಲೆ ಅಂತ ಹೇಳ್ತೀವಿ ನಾವು, ಕಣ್ಣು ಕೆಳಗೆ ಒಂದು ಗುಳ್ಳೆ ಆಗೈತಿ. ಇದರಿಂದ ಇದು ನುಸಾತೈತಿ, ಇದರಿಂದ ತಲೆನೂ ನುಸಾಕತೈತಿ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ, ಕಾಲಿಗೆ ನೋವು ಆಗ್ಯದ, ಅದನ್ನು ತೋರಿಸ್ತೀನಿ ನೋಡ್ರಿ ಸ್ನೇಹಿತರೆ. ನಮಗೆ ಹೀಟ್ ಜಾಸ್ತಿ ಆತಂದ್ರೆ, ಮೇನಾಗಿ ನನಗೆ ಅಂದ್ರೆ ಬಾಡಿ ಒಳಗೆ ಹೀಟ್ ಜಾಸ್ತಿ ಆತಂದ್ರೆ ಈ ರೀತಿಯಾಗಿ ಆಗ್ತೈತಿ. ಒಂದು ಕಂಜೂಟ್ಲೆ ಆಗ್ತೈತಿ, ಇನ್ನೊಂದು ಏನಂದ್ರೆ ಕುರ ಅಂತ ಕರಿತೀವಿ ನಾವು.
ಯಾರಿಗೆಲ್ಲ ಗೊತ್ತೈತಿ ಕಮೆಂಟಲ್ಲಿ ಹೇಳ್ರಿ ಕುರಾ ಅನ್ನೋದು ಎಷ್ಟು ಪೇನ್ ಇರ್ತೈತಿ ಮತ್ತು ಹೆಂಗೆ ಇರ್ತೈತಿ ಅನ್ನೋದು. ಈ ಕಾಲಿಗಾಗಿ ಕಾಲು ಕೂಡ ಬಾವು ಬಂದೈತಿ, ನೋಡ್ತಾ ಇರ್ಬೋದು. ತೋರಿಸ್ತಾ ಇದೆ ನೋಡ್ರಿ ಹೆಂಗಾಗೈತೆ ಅಂತ. ಇದು ರೌಂಡ್ ಮಾರ್ಕ್ ನಾನು ಮಾಡೀನಿ, ವೈಟ್ ಹಿಟ್ಟಿಲೇ ಮಾಡೀನಿ ನಿಮ್ಗೆ ಗೊತ್ತಾಗಲಿ ಅಂಥೇಳಿ. ಫುಲ್ ಅಂದ್ರೆ ಫುಲ್ ಪೇನ್ ಐತಿ. ಅದ್ರಾಗ ನಾನು ಬೆಳಗ್ಗೆನೇ ಎದ್ದು ಚಪಾತಿ ಮಾಡೀನಿ. ಅದ್ರಾಗ ಮತ್ತು ಕೆಲಸಗಳು ಅಂದ್ರೆ ಅರ್ಜೆಂಟ್ ಆರ್ಡ್ರ್ ಕೂಡ ಇತ್ತು. ಹೀಗಾಗಿ ಇಷ್ಟು ನೋವಾಯ್ತು ಅಂದ್ರೆ ನನಗೆ ವಿಪರೀತ ನೋವಾಯಿತು. ಸುಮ್ಮನೆ ಮಲಗಿಬಿಟ್ಟಿದ್ದೆ ನಾನು. ಜಸ್ಟ್ ಈಗ ಎದ್ದು ಬಂದೇನಿ. ಈಗೂ ಕೂಡ ಯಾಕೆ ಬಂದೇನಿ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡ್ರಿ. ಮತ್ತು ಕಾವೇರಿ ಬಂದಾಳ, 6:30ಗೆ ಬಂದಾದ ನಂತರ ಆಕಿನ ಚಹಾ ಮಾಡಾಳ. ನಾನು ಇನ್ನೂ ಮಲಗಿದ್ದೆ. ಬಂದಾದ ನಂತರ ಚಹಾ ಕುಡಿದ್ವಿ. ಚಹಾ ಕುಡ್ದಾದ ನಂತರ ಇವತ್ತು ನೀರು ಬಂದಾವು. ಸೊ ಬಂದಾಗಿಂದ ಫುಲ್ ಬ್ಯುಸಿ ಇದ್ದಾಳೆ ಆಕಿ. ಯಾಕಂದ್ರೆ ಅರ್ಬಿ ತೋಸಿಟ್ಟಿದ್ಲು, ಅರ್ಬಿ ಹೋಗೋದು ಹಾಕಿದ್ಲು, ನೀರು ತುಂಬಿದ್ಲು. ನೀರು ತುಂಬಿ ಈಗ ಇದ್ದಷ್ಟು ಭಾಂಡೆ ಎಲ್ಲ ತೊಗೊಂಡು ಹೋಗಾಳ. ಭಾಂಡೆ ತಿಕ್ಕತ್ತಾಳೆ ಹೊರಗಡೆ. ನಾ ಏನು ಮಾಡತ್ತೀನಿ ಅಂತ ತೋರಿಸ್ತೀನಿ, ಏನು ಮಾಡತ್ತ ಅನ್ನೋದು ತೋರಿಸ್ತೀನಿ ಬರ್ರಿ. ಬೆಳಗ್ಗೆ ರೈಸ್ ಮಾಡಿದ್ದು ಸ್ನೇಹಿತರೆ, ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ. ನನಗೆ ಅಷ್ಟ ಮಾಡಿದ್ರಾಗ ಹೈರಾಣ ಆಗಿಬಿಡುತ್ತೆ. ಯಾಕಂದ್ರೆ ನಿಮ್ಗೆ ತೋರಿಸಿದ್ನೆಲ್ಲ ಕಾಲಿಗೆ ಕುರು ಆಗಿತ್ತು, ನೋವಾಗಿತ್ತು, ತ್ರಾಸಾತು. ಹೀಗಾಗಿ ನಾನು ಸುಮ್ಮನೆ ಹೋಗಿ ಮಲಗಿಬಿಟ್ಟೆ, ಊಟ ಮಾಡಲಿಲ್ಲ. ರೈಸ್ ಹಂಗೆ ಉಳ್ದೈತಿ. ಅದ ರೈಸ ಬಿಸಿ ಇಟ್ಟಿನೀಗ ಸಾಕಷ್ಟ ಅಂಥೇಳಿ. ನೋಡ್ರಿ ಬೆಳಗ್ಗೆದ ರೈಸ್ ಅದ ಒಂಚೂರು ಈಗ 9:30 ಆಯ್ತು, ಬಿಸಿ ಇಟ್ಟೀನಿ. ಇಲ್ಲಂತೂ ಹೆಸರು ಕಾಳು ಸಾಂಬಾರು ರೆಡಿ ಐತಿ. ರೆಸಿಪಿ ಅಂತೂ ತೋರಿಸೇನಿ. ಈ ಥರ ಒಂದ್ಸರಿ ನೀವು ಮಾಡಿರಿ. ಮತ್ತು ಚಪಾತಿಗೆ ರೆಡಿ ಮಾಡ್ಕೊಂಡೇನು ನೋಡ್ರಿ. ಇಲ್ಲೇ ಬೆಳಗ್ಗೆದ ಹಿಟ್ಟಿದೆ. ಈಗ ಚಪಾತಿ ಮಾಡಬೇಕು. ತವಾನು ಇಟ್ಟೀನಿ, ಚಪಾತಿ ಮಾಡಬೇಕು. ಈ ಕಡೆ ಎಲ್ಲ ಸಿಂಕ್ ಖಾಲಿ ಮಾಡಿ ಬಾಂಡೆ ಒಯ್ದಾಳ. ಅವ್ವ ತಿಕ್ಕಿದ್ಲೆಲ್ಲ ಬಾಂಡೆ, ಕೆಲವೊಂದಿಷ್ಟು ಇದ್ದುವ ಅವ್ನು ತೊಗೊಂಡು ಹೋಗಾಳ. ಬರೀ ತೋರಿಸ್ತೀನಿ. ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು. ಜಸ್ಟ್ 9:30 ಆಯ್ತಲ್ಲ ಈಗ. ನೋಡ್ರಿ 10 ನಿಮಿಷ ಅಂತೂ ಮುಂದೆ ಐತಿದೆ. ಈಗ ಒಂದು 10 ನಿಮಿಷ ಆಯ್ತು ಸ್ಟಾರ್ಟ್ ಆಗಿ ಬಿಗ್ ಬಾಸ್. ಹೇಳಿದೆ ನಿಮಗೆ ನೀರು ಬಂದಾವಂತ. ಮೊದಲು ಇಷ್ಟು ಅರ್ಬಿ ಹೋಗೋದು ಹಾಕ್ಯಾಳ ನೋಡ್ರಿ. ತೋಸಿಟ್ಟು ಹೋಗಿದ್ಲು ಮುಂಜಾನೆ. ಆಮ್ಯಾಗ ನೀರು ಅದಾವನ್ವ ಇಲ್ಲ ಸಪ್ಪ ಕೇಳಿಸೋದಿಲ್ಲ, ಪೈಪ್ ಬಿಟ್ಟಿಲ್ಲ ಅದ್ರಾಗ ನೀರು. ಒಳಗೆಲ್ಲ ನೀರು ತುಂಬಿದ್ಲು. ಈಗ ಟಾಕಿಗೆ ಬಿಟ್ಟಾಳ ನೋಡ್ರಿ. ಇಲ್ಲೇ ಒಣಗಿ ಹಾಕೇ ಬಿಟ್ಟೇನ ಅರ್ಬಿ. ಈ ಕಡೆ ಎಷ್ಟು ಹಾಕೇನ. ನಾವು ಅರ್ಬಿ ಆ ಕಡೆ ಹಾಕಂಗಿಲ್ಲ ರೀ. ನಾಯಿ ಒಮ್ಮೆ ಮೇಳೋದು ಹೋಗೋದು ಬಿಡ್ತಾವೆ. ಇಲ್ಲೆಷ್ಟು ಹಾಕ್ಯಾಳ. ಈ ಉಳಿದಿದ್ದು ಬೆಳಗ್ಗೆ ಹಾಕ್ತೇವೆ. ಈಗ ಇದ್ದಷ್ಟು ಬಾಂಡೆ ತೊಗೊಂಬಂದಾಳ. ಚಪಾತಿ ಮಾಡೋಕೆ ಬಂದಿದ್ಲ, ನಾನು ಮಾಡ್ತೇನೋ ಚಪಾತಿ ಅನ್ನಿ. ಅಕ್ಕಿ ಬಾಂಡೆ ತಿಕ್ಕಾಕತ್ತ. ಬಂದಾಗಿಂದ ಫುಲ್ ಬ್ಯುಸಿ ಇದ್ದಾಳೆ. ಇಲ್ಲಾಂದ್ರೆ ಈ ಟೈಮಿಗೆ ಇಬ್ಬರು ಕೂಡಿ ಬಿಗ್ ಬಾಸ್ ನೋಡ್ತಿದ್ವಿ ಡೈಲಿ. ನಾವು ಬೇರೆ ಏನು ನೋಡಲ್ಲ, ಇದೊಂದು ಶೋ ಮಾತ್ರ ತಪ್ಸಂಗಿಲ್ಲ, ನೋಡ್ತೀನಿ. ನಾನು ಚಪಾತಿ ಮಾಡಿದೆ. ಕಾವೇರಿದು ಬಟ್ಟೆ ಆಯಿತು. ಅಷ್ಟೊಳಗೆ ಕಾಕನೂ ಬಂದರು. ಸೊ ಎಲ್ಲರೂ ಸೇರಿ ಊಟ ಮಾಡಿ ಮಲಗಿಬಿಟ್ವಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ ಹಿಂದಿನ ದಿವಸ ಏನಿತ್ತು, ಮಕ್ಕಳದ್ದು ಆ್ಯನ್ವಲ್ ಡೇ ಇತ್ತು. ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಕಾವೇರಿ, ಮಾಮಾರು, ತಂಗಿ ಎಲ್ಲರೂ ಹೋಗಿದ್ರಲ್ಲ, ಅವರಿಗೆ ನನಗೆ ವಿಡಿಯೋನ ಮಾಡ್ಕೊಂಡು ಬಂದಿದ್ದರು. ಇದು ಮಗನ ಡ್ಯಾನ್ಸ್ ರೀ. ನೋಡ್ರಿ ಸಾಕಷ್ಟು ಮಕ್ಕಳು ಇದ್ರೊಳಗೆ ಭಾಗವಹಿಸ್ಯಾರ. ಮತ್ತು ಎಲ್ಲರೂ ಒಂದೇ ಕಾಸ್ಟ್ಯೂಮ್ ಅಂತಲೇ ಹೇಳ್ಬೋದು. ಹೀಗಾಗಿ ನೋಡ್ರಿ ಎಲ್ಲರೂ ಒಂದೇ ಥರ ಕಾಣಿಸ್ತಾ ಇದ್ರು. ನನಗಂತೂ ನನ್ನ ಮಗ ಇದ್ರೊಳಗೆ ಲಘು ಗುರ್ತನ ಸಿಗಲಿಲ್ಲ. ಸೊ ನಿಮಗೂ ಕೂಡ ಗುರು ಸಿಗಾಕತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲಿಂದ ಅಂದ್ರೆ ನೀವೇನು ನೋಡಕತ್ತೀರಿ, ರೈಟ್ ಸೈಡಿಂದ 3rd ಲೈನ್ ಒಳಗೆ ಸೆಕೆಂಡಲ್ಲೇ ಕಾಣಿಸ್ತಾನೆ ನೋಡ್ರಿ. ಅವನೇ ಚಿಂಟು, ನೋಡ್ತಾ ಇರ್ಬೋದು ಅಂದ್ಕೊಳ್ತೀನಿ. ಸೊ ಸಾಧ್ಯ ಆದಷ್ಟು ಮಾರ್ಕ್ ಮಾಡಿರ್ತೀನಿ ನಾನು. ಒಂದೊಂದು ನಿಮಿಷಕ್ಕೆ ಒಂದು 5ರಿಂದ 6 ಸಾಂಗನ್ನು ಅವರು ಮಿಕ್ಸ್ ಮಾಡಿ ಈ ಒಂದು ಡ್ಯಾನ್ಸನ್ನು ಮಾಡಿಸಿದ್ರು ಮಕ್ಕಳಿಗೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಮಾಡಿದ್ರು. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ನಾನು ಇನ್ನೂ ಹೋಗಿದ್ರೆ ಚಲೋ ಇತ್ತು ಅನ್ನಿಸ್ತು. ಆದರೆ ಏನಾಯ್ತಂದ್ರೆ ಗೆಸ್ಟ್ ಎಲ್ಲ ಲೇಟಾಗಿ ಬಂದಿದ್ದಕ್ಕೆ ಡ್ಯಾನ್ಸ್ ಎಲ್ಲ ಬೇಗನೆ ಸ್ಟಾರ್ಟ್ ಮಾಡಿದ್ರಂತ. ಒಂದಿಷ್ಟು ಮಕ್ಕಳು ಅಂದ್ರೆ ಸಣ್ಣ ಕ್ಲಾಸ್ ಮಕ್ಕಳು ಎಲ್ಲ ಬೇಗ ಮಾಡಿದ್ರಂತ. ನಾವು ಅಂದ್ಕೊಂಡ್ವಿ 4 ಗಂಟೆ ಹೇಳಿದ್ರೆ ಖರೆ, ಮತ್ತೆಲ್ಲ ಫಂಕ್ಷನ್ ಇನಾಗ್ರೇಷನು ಅವ್ರದ್ದೆಲ್ಲ ಸ್ಪೀಚು ಎಲ್ಲ ಮುಗಿಬೇಕಂದ್ರೆ ಟೈಮ್ ಆಗ್ಬೋದು ಅಂದ್ಕೊಂಡು ತಂಗಿನೂ ಕೂಡ ಸ್ವಲ್ಪ ಲೇಟಾಗಿ ಹೋದ್ಲು. ಬಟ್ ಅವರು ತಂಗಿ ಮತ್ತು ಮಾಮ ಹೋಗೋದ್ರೊಳಗೆ ಅಂದ್ರೆ ಮಗಂದು ಡ್ಯಾನ್ಸ್ ಮುಗಿದು ಬಿಟ್ಟಿತ್ತು. ಇದು ಚಿನ್ನೂನ ಅವ್ರ ಫ್ರೆಂಡ್ ಅವ್ರ ವಿಡಿಯೋ ತೊಗೊಂಡಿದ್ದನ್ನು ಇಸ್ಕೊಂಡು ನಮಗೆ ಕೂಡ ಸೆಂಡ್ ಮಾಡ್ಯಾಳ ನೋಡ್ರಿ.
ಎಲ್ಲ ಪೇರೆಂಟ್ಸು ಬಂದಾರ ಮತ್ತು ಎಲ್ಲ ಪೇರೆಂಟ್ಸು ಕೂಡ ಕ್ಯಾಪ್ಚರ್ ಮಾಡ್ಕೊಕತ್ತಾರ ಮಕ್ಕಳ ಡ್ಯಾನ್ಸನ್ನು. ಅದೆಷ್ಟು ಖುಷಿ ಇರ್ತೈತಲ್ಲ, ನನ್ನ ಮಕ್ಕಳು ಡ್ಯಾನ್ಸ್ನೊಳಗೆ ಅದಾರ, ನಾನು ಹೋಗಬೇಕು, ಅದನ್ನೆಲ್ಲನೂ ವಿಡಿಯೋ ಮಾಡ್ಕೋಬೇಕು, ಅದನ್ನು ಎಷ್ಟು ಸಲ ನೋಡ್ತೀವೋ ಗೊತ್ತಿಲ್ಲ, ಅಷ್ಟು ಖುಷಿ ಆಗ್ತೈತಿ ನನಗಂತೂ. ಹಂಗೆ ಬಿಡ್ರಿ, ನನ್ನ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮತ್ತು ಹೋಗೋಕೆ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ದರಿಂದ ಹೋಗಲಿಲ್ಲ. ಇಲ್ಲಾಂದ್ರೆ ಪ್ರತಿ ವರ್ಷ ಹೋಗಿರ್ತೀನಿ ನಾನು. ಅದೊಂದು ಖುಷಿ ಅದ ಹೇಳಿದ್ನೆಲ್ಲ. ಭಾಳ ಅಂದ್ರೆ ಭಾಳ ಸಂತೋಷದ ಕ್ಷಣ ಇರ್ತಾವೆ ಅವು ಎಲ್ಲ ಪೇರೆಂಟ್ಸಿಗೂ ಅಷ್ಟೇ. ಸೊ ನೋಡ್ತಾ ಇದ್ದೀರಿ, ನಿಮ್ಗೆ ಎಲ್ಲಿ ಕಾಣಿಸ್ತಾನ ನಾನು ಮಾರ್ಕ್ ಮಾಡಕತ್ತೀನಿ ನೋಡ್ರಿ, ಚಿಂಟು ಎಲ್ಲದಾನಂತ ಹೇಳಿ. ಅವರು ಕೂಡ ಇನ್ನೊಂದು ಸ್ವಲ್ಪ ಜೂಮ್ ಮಾಡಿನೂ ತೊಗೊಂಡಿಲ್ಲ, ಸ್ವಲ್ಪ ದೂರದಿಂದನೇ ಕಾಣಿಸಕತ್ತೈತಿ. ಬಟ್ ನಮ್ಗೆ ನೋಡ್ಲಿಕ್ಕೆ ಅಷ್ಟಾದರೂ ಸಿಕ್ತು, ಪಾಪ ಅಷ್ಟಾದರೂ ಮಾಡಿದ್ರು ಅವ್ರು. ಅವರಿಂದ ನಾನು ಇಷ್ಟರ ನೋಡೋಕೆ ಸಿಕ್ತು, ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ನೋಡ್ರಿ ಮಗನ ಡ್ಯಾನ್ಸ್. ಅದಾದ ನಂತರ ಮಗಳದ್ದು ಬರ್ತೈತಿ. ಮಗಳದ್ದು ಕೂಡ ಅಷ್ಟೇ, ಒಂದೊಂದು ನಿಮಿಷದನ ಒಂದು 5-6 ಸಾಂಗನ್ನು ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಮಿಕ್ಸ್ ಮಾಡಿ ಒಂದು ಡ್ಯಾನ್ಸನ್ನ ಮಾಡಿದರು. ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಏನಪ್ಪ ಅಂದ್ರೆ ತಮಿಳ್ ಸಾಂಗ್ಸ ಇತ್ತು ಸ್ನೇಹಿತರೆ. ಲಾಸ್ಟಲ್ಲಿ ಇದ್ದಾಳೆ ನೋಡ್ರಿ, ಕಾಣಿಸ್ತಾ ಇದ್ದಾಳೆ ನಿಮಗೆ, ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಲ್ಲೇ ಲಾಸ್ಟ್ ಇದ್ದಾಳೆ. ಸೊ ನಂತರದಲ್ಲಿ ಮುಂದೂ ಬರ್ತಾಳೆ, ಮಿಡ್ಲೂ ಬರ್ತಾಳೆ. ಬಟ್ ಚೆನ್ನಾಗಿ ಮಾಡಿದ್ಲು, ಸಖತ್ತಾಗಿ ಮಾಡ್ಯಾಳ. ಖುಷಿ ಆಗ್ತೈತಿ. ಎಲ್ಲದ್ರಾಗೂ ಇರ್ಬೇಕಂತಾರೆ ಮಕ್ಕಳು, ಬರೀ ಓದೋದನ್ನ ಎಜುಕೇಷನ್ ಅಲ್ಲ, ಎಲ್ಲದ್ರಾಗೂ ಪಾರ್ಟಿಸಿಪೇಟ್ ಇರಬೇಕು, ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಒಳಗೂ ಅವ್ರು ಆ್ಯಕ್ಟಿವ್ ಆಗಿರಬೇಕು. ಹೀಗಾಗಿ ಚಲೋ ಅಂಥೇಳಿ ಎಲ್ಲ ರೀತಿಯಿಂದನೂ ಅವ್ರಿಗೆ ಒಂದು ನಾಲೆಜ್ ಸಿಕ್ಕಂಗೆ ಆಗ್ತೈತಿ. ಅದ್ರಾಗೆಲ್ಲ ಇಂಟ್ರೆಸ್ಟೆಡ್ ಅದಾರ, ಹಾಗೇನಿಲ್ಲ. ಮಗಳದ್ದು ಡ್ರಾಯಿಂಗ್ ಚೆನ್ನಾಗೈತಿ, ಆಮ್ಯಾಗ ಈ ಥರ ಆಕಿಗೆ ಡ್ಯಾನ್ಸ್ ಎಲ್ಲನೂ ಇಷ್ಟ, ಪಾರ್ಟಿಸಿಪೇಟ್ ಮಾಡ್ತಾಳೆ, ಹಾಗೇನಿಲ್ಲ. ಮತ್ತು ಮಗನೂ ಹಾಗೇನ, ಎಲ್ಲ ಸ್ಪೋರ್ಟ್ಸ್ ಒಳಗೂ ಪಾರ್ಟಿಸಿಪೇಟ್ ಮಾಡ್ತಾನೆ, ಡ್ಯಾನ್ಸ್ ಒಳಗೂ ಮಾಡ್ತಾನೆ, ಅವ್ನಿಗೂ ತುಂಬಾ ಇಷ್ಟ. ಸೊ ಖುಷಿ ಆಗ್ತೈತಿ ಮಕ್ಳು ಈ ಥರ ಎಲ್ಲದ್ರಾಗೂ ಭಾಗವಹಿಸಿದ್ರಂದ್ರೆ. ನಮ್ಮದೆಲ್ಲ ಮೊದಲಿಂದೆಲ್ಲ ದಿನಗಳು, ನಮ್ಮದೆಲ್ಲ ಲೈಫ್, ಸ್ಕೂಲ್ ಲೈಫ್ ಎಲ್ಲ ನೆನಪಾಗ್ತವೆ ಇದನ್ನೆಲ್ಲ ನೋಡಿದರೆ. ಸೊ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಮಾಡಿದ್ರು ಇವರು ಕೂಡ. ಚೆನ್ನಾಗಿ ಮಾಡಿದ್ರೆ ಅಡ್ಡಿ ಇಲ್ಲ, ನೋಡ್ತಾ ಇದ್ರಿ ನೀವು. ಸೊ ಈಗ ಬಂದು ನೋಡ್ರಿ ಮುಂದ್ಗಡೆ ಮಗಳ ಚೆನ್ನಾಗಿ ಮಾಡಿದ್ಲ ಡ್ಯಾನ್ಸ್, ಖುಷಿ ಅನ್ನಿಸ್ತು. ಇನ್ನೊಂದೇನಂದ್ರೆ ಸ್ನೇಹಿತರೆ, ನಮಗೆ ಸ್ವಲ್ಪ ಕಾಪಿರೈಟ್ ಇರೋದ್ರಿಂದ ನಾವು ಏನು ರಿಯಲ್ ಸಾಂಗ್ಸ್ ಇರ್ತಾವನ್ನೆಲ್ಲ ನಿಮ್ಗೆ ಹಾಕೋಕ್ಕಾಗಂಗಿಲ್ಲ. ಆ ಸಾಂಗ್ ತಕ್ಕಂಗೆ ನೀವು ಇದನ್ನು ನೋಡಿದ್ರೆ ನಿಮಗೆ ಚೆನ್ನಾಗಿ ಅನ್ನಿಸ್ತೈತಿ. ಇದು ನಾ ಮಾತಾಡೋದು ಆ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ನೋಡೋಕೆ ಸರಿ ಅನ್ಸಂಗಿಲ್ಲ, ನಾನು ಅಂದ್ಕೊಳ್ತೀನಿ. ಬಟ್ ನಾವು ಅದನ್ನು ಆ್ಯಸ್ ಇಟ್ ಈಸ್ ಸಾಂಗ್ ಹಾಕೋಕ್ಕಾಗಂಗಿಲ್ಲ ಸ್ನೇಹಿತರೆ. ಅದನ್ನು ನಾವು ಮತ್ತು ಅವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡು ಮಾಡಿ ಹಾಕಬೇಕಾಗ್ತೈತಿ. ನಾವು ಹಾಗೇನೋ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಹಾಕಿದರೆ ನಮ್ಗೆ ಯೂಟ್ಯೂಬಿಂದ ಕಾಪಿರೈಟ್ ಹಾಕಿಬಿಡ್ತಾರೆ. ಹೀಗಾಗಿ ಕಾಪಿರೈಟ್ ಬಿತ್ತಪ್ಪ ಅಂದ್ರೆ ಇದ್ರದ್ದು ಏನಾಗ್ತೈತಿ, ಅರ್ನಿಂಗ್ ನಮ್ಗೆ ಸಿಗಂಗಿಲ್ಲ. ಈ ರೀತಿ ಎಲ್ಲ ಗೈಡ್ಲೈನ್ಸ್ ಭಾಳ ಅದಾವೆ. ಅದಕ್ಕೋಸ್ಕರ ನಾವು ಒಂದು ಬೇರೆ ಮ್ಯೂಸಿಕ್ ಆದರೂ ಕೊಟ್ಟಿರ್ತೀವಿ, ಇಲ್ಲ ನಾವಾದರೂ ಈ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತೆ ನೋಡ್ರಿ ಸ್ನೇಹಿತರೆ. ಸೊ ಇದಾಗಿತ್ತು ಮಕ್ಕಳದ್ದು ಆ್ಯನ್ವಲ್ ಡೇ ಮತ್ತು ಈ ಒಂದು ಬ್ಲಾಗ್. ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ನಮ್ಗೆ ತಿಳಿಸ್ರಿ. ಅದರೊಂದಿಗೆ ಯಾರಿಗಾದರೂ ಏನಾದರೂ ಸ್ನ್ಯಾಕ್ಸ್ ಅದು ಬೇಕಿದ್ದಲ್ಲಿ, ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ಉಂಡೆಗಳಾಗಿರ್ಬೋದು, ಕರ್ಜಿಕಾಯಿ ಮತ್ತು ಶೇಂಗಾ ಹೋಳಿಗೆ ಏನಾದರೂ ಬೇಕಿದ್ದಲ್ಲಿ ನನಗೆ ಖಂಡಿತವಾಗ್ಲೂ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಆರ್ಡ್ರ್ ಮಾಡ್ಬೋದು. ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟೇನಿ, ಸ್ಟಾರ್ಟಿಂಗಲ್ಲೇ ನಾನು ನಂಬರ್ ಹಾಕಿರ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಎಲ್ಲ ಐಟಮ್ಸದ್ದು ಲೀಸ್ಟ್ ಇರ್ತೈತಿ, ಹಾಗೆ ಫೋನ್ ನಂಬರ್ ಕೂಡ ಅಲ್ಲೇನೂ ಇರ್ತೈತಿ ಖಂಡಿತವಾಗ್ಲೂ. ಹಾಗೇನೆ ಎಲ್ಲ ಚಟ್ನಿ ಪುಡಿಗಳನ್ನು ಕೂಡ ಮಾಡ್ತೀನಿ, ಫ್ರೆಶ್ಶಾಗಿ ಮಸಾಲೆನೂ ಮಾಡ್ತೀನಿ, ಮತ್ತು ಮಸಾಲೆ ಖಾರನೂ ಮಾಡ್ತೀನಿ. ಏನಾದರೂ ಬೇಕಿದ್ದರೂ ಕೂಡ ಖಂಡಿತವಾಗ್ಲೂ ನೀವು ನನಗೆ ಆರ್ಡ್ರ್ ಮಾಡ್ಬೋದು. ನೀವು ಆರ್ಡ್ರ್ ಕೊಟ್ಟ ಒಂದು 2 ದಿನದಲ್ಲೇ ನಾನು ಪ್ರಿಪೇರ್ ಮಾಡಿ ಫ್ರೆಶ್ಶಾಗಿ ಟೇಸ್ಟಿಯಾಗಿ ಮತ್ತು ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಆರ್ಡ್ರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಯಾಕಪ್ಪ ಅಂತಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ಸ್ನೇಹಿತರೆ, ಮತ್ತು ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು ಅಂತ ಹೇಳ್ತೀನಿ ನೋಡಿರಿ. ಮತ್ತು ಎಲ್ಲರೊಂದಿಗೆ ಆದಷ್ಟು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲನ್ನು ಶೇರ್ ಮಾಡಿರಿ. ಮತ್ತು ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ.
ಮತ್ತು ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಮತ್ತೊಂದು ಇದೇ ಥರದ ಸುಂದರವಾದ ಇಂಟ್ರೆಸ್ಟಿಂಗ್ ಆದ ವಿಡಿಯೋನ ತೊಗೊಂಡು ಬರ್ತೀನಂತ. ಅಲ್ಲಿವರೆಗೂ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು.